ಜಾಗತಿಕ ಯುದ್ಧದ ಮೂಲಕ ಜನಾಂಗದ ಮೇಲೆ ನಡೆಯುತ್ತಿರುವ ಹಿಂಸೆ ಮತ್ತು ಪ್ರಕೃತಿಯ ಮೇಲೆ ಆಗ್ತಾ ಇರುವ ದಬ್ಬಾಳಿಕೆಯನ್ನು ಖಂಡಿಸಿ ಮಕ್ಕಳ ಹಕ್ಕುಗಳ ಹೋರಾಟಗಾರ, ರಂಗಕರ್ಮಿ, ಕನ್ನಡ ಉಪನ್ಯಾಸಕ ರಮಾಣ್ಜಿ ನಮ್ಮ ಭೂಮಿ ಮಣಿಪಾಲ ಟೈಗರ್ ಸರ್ಕಲ್ ಬಳಿ ಏಕಾಂಗಿಯಾಗಿ ಮೌನ ಪ್ರತಿಭಟನೆಯನ್ನು ನಡೆಸಿದರು. ಇದಕ್ಕೂ ಮುನ್ನ ಮಣಿಪಾಲದ ಬ್ರಹ್ಮ ಡಾಕ್ಟರ್ TMA ಪೈ ಅವರ ಪುತ್ಥಳಿಗೆ ಪುಷ್ಪ ನಮನವನ್ನು ಅರ್ಪಿಸಿ ಈ ಯುದ್ಧದಿಂದ ಮಡಿದವರಿಗೆ ಗೌರವ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರಮಾಣ್ಜಿ, ಕಳೆದ 5 ತಿಂಗಳಿನಿಂದ ನಡೆಯುತ್ತಿರುವ ಜಾಗತಿಕ ಯುದ್ಧ ಸಂಬಂಧಿ ಘಟನೆಗಳನ್ನು ನೋಡಿ ಮನನೊಂದು ನೈತಿಕ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾನೆ. ಈ ಕುರಿತು ಈಗಾಗಲೇ ಉಡುಪಿ, ಕುಂದಾಪುರ, ಮಂಗಳೂರಿನಲ್ಲಿ ಪ್ರತಿಭಟನೆ ನಡೆಸಿದ್ದು ಇದೀಗ 4ನೇ ಬಾರಿಗೆ ಪ್ರತಿಭಟನಾ ಚಳವಳಿ ನಡೆಸುತ್ತಿದ್ದಾನೆ. ಜಾಗತಿಕ ಮಟ್ಟದ ಸಹಬಾಳ್ವೆ, ಶಾಂತಿ, ಸೌಹಾರ್ದತೆ, ಪರಸ್ಪರ ಹೊಂದಾಣಿಕೆ, ಮಾನವ ಪ್ರೀತಿ, ಪರಿಸರ ಕಾಳಜಿ, ನಮ್ಮ ಮಕ್ಕಳ ಭವಿಷ್ಯಕ್ಕೆ ಉತ್ತಮ ವಾತಾವರಣ ಸೃಷ್ಟಿಸಬೇಕು ಎಂದರು. ಸ್ಥಳಕ್ಕೆ ಆಗಮಿಸಿದ ಮಾಜಿ ಸಚಿವರಾದ ವಿನಯ್ ಕುಮಾರ್ ಸೊರಕೆ ಮಾತನಾಡ್ತಾ, ಯುದ್ಧಗಳು ಮಾನವ ಸಮಾಜ ಹಾಗೂ ಪರಿಸರಕ್ಕೆ ಮಾರಕವಾಗಿವೆ. ಇದರ ಅಪಾಯಗಳನ್ನು ನಾವೆಲ್ಲರೂ ಅರಿಯಬೇಕು. ಪ್ರಪಂಚದ ಒಳಿತಿಗಾಗಿ ರಮಾಣ್ಜಿಯವರು ನಡೆಸುತ್ತಿರುವ ಈ ಧರಣಿಯನ್ನು ಸಾರ್ವಜನಿಕರಾದ ನಾವೆಲ್ಲರೂ ಬೆಂಬಲಿಸಬೇಕು. ಜಾಗತಿಕ ಯುದ್ಧದ ವಿರುದ್ಧ ಧ್ವನಿ ಎತ್ತಿ ಏಕಾಂಗಿಯಾಗಿ ಧರಣಿ ಕುಳಿತ ಮೊದಲ ವ್ಯಕ್ತಿ ಇವರು. ನಮ್ಮ ಸಮಾಜದ ಒಬ್ಬ ಮಾದರಿ ವ್ಯಕ್ತಿಯಾಗಿ ಅವರು ಕೈಗೊಂಡ ಈ ಕಾರ್ಯ ಜನಾಂದೋಲನವಾಗಿ ರೂಪುಗೊಳ್ಳಲಿ ಎಂದು ತಿಳಿಸಿದರು. ಬೆಳಗ್ಗೆ 8:30ರಿಂದ ಸಂಜೆ 6:30ರವರೆಗೆ ನಡೆದ ಪ್ರತಿಭಟನೆಗೆ ಹಲವು ಮಂದಿ ಬೆಂಬಲವನ್ನು ಸೂಚಿಸಿದ್ದು, ಸ್ಥಳಕ್ಕೆ ಶಿಕ್ಷಣ ತಜ್ಞರಾದ ಡಾಕ್ಟರ್ ಮಹಾಬಲೇಶ್ವರ ರಾವ್, ರಂಗಕರ್ಮಿ ರವಿರಾಜ್ HP, ಕಲಾವಿದರಾದ ಭಾಸ್ಕರ್ ಮಣಿಪಾಲ, ಕವಿ ಅಂಶುಮಾಲಿ, ಸಾಮಾಜಿಕ ಕಾರ್ಯಕರ್ತರಾದ ಸುಂದರ್ ಮಣಿಪಾಲ, ರಾಘವೇಂದ್ರ ಪ್ರಭು ಕಾರ್ವಲ್ ಮೊದಲಾದವರು ಆಗಮಿಸಿ ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಇವರ ಮೌನ ಪ್ರತಿಭಟನೆ ಬೆಂಗಳೂರಿನಲ್ಲಿ ನಡೆಯಲಿದ್ದು, ಮುಂದಿನ ದಿನಗಳಲ್ಲಿ ಯುವಜನತೆ ಕುರಿತು ಮೌನ ಪ್ರತಿಭಟನೆ ನಡೆಸಲು ರಮಾಣ್ಜಿ ಅವರು ಸಿದ್ಧತೆಯನ್ನು ನಡೆಸಿದ್ದಾರೆ. ಅಷ್ಟೇ ಪರಿಸರ ಕೂಡ ಹಾನಿಕಾರ. ಡೆಲ್ಲಿ ಅಂತ ಊರಲ್ಲಿ ಪರಿಸರಲ್ಲಿ ಡೆಲ್ಲಿ ಬಿಟ್ಟು ಹೊರಗಡೆ ಹೋಗಿ ವಾಸ ಮಾಡುವಂಥ ಸಮಯ ಬಂದಿದೆ ಮನುಷ್ಯನಿಗೋಸ್ಕರ. ಆ ದೃಷ್ಟಿಯಲ್ಲಿ ಇವತ್ತು ಅದು ಒಳ್ಳೆಯ ಪರ್ಪಸ್ಗೋಸ್ಕರ ರಾಮ್ಜಿ ಇಟ್ಕೊಂಡು ತನ್ನ ಧರಣಿ ನಡೆಸುವಂಥ ಕೆಲಸ ಮಾಡಿಸಿದ್ದಾರೆ. ನಾವೆಲ್ಲರೂ ಕೂಡ ಸಾರ್ವಜನಿಕರಿಗೆ ಸ್ಪಂದನೆ ಮಾಡಬೇಕು. ನಮಗೆ ಬೇಡ ಯುದ್ಧ, ಬೇಡ ಅಶಾಂತಿ ಬೇಡ, ನಮಗೆ ಶಾಂತಿ ಬೇಕು, ಪರಸ್ಪರ ಪ್ರೀತಿ ಬೇಕು. ಎಲ್ಲರೂ ಕೂಡ ನಾವು ಅಣ್ಣ ತಮ್ಮಂದಿರ ರೀತಿಯಲ್ಲಿ ಬದುಕುವಂಥ ಒಂದು ಸಮಾಜ ನಮಗೆ ಬೇಕು ಅನ್ನುವಂಥ ರೀತಿಯಲ್ಲಿ ಯುದ್ಧದಿಂದಾಗಿ ಅನೇಕ ರೀತಿಯ ಹಾನಿಗಳು. ಇವತ್ತು ಪೆಟ್ರೋಲಿಗೆ ಎಷ್ಟು ಜಾಸ್ತಿ ಆಯಿತು, ಡೀಸೆಲ್ಗೆ ಎಷ್ಟು ಜಾಸ್ತಿ ಆಯಿತು, ಅಥವಾ ಗ್ಯಾಸ್ಗೆ ಎಷ್ಟು ಜಾಸ್ತಿ ಆಯಿತು, ವಿಪರೀತ ಬೆಲೆ ಏರಿಕೆ ಆಗುವಂಥ ಅವಕಾಶ ಕಾಣ್ತಾ ಇದ್ವಿ. ಇದಕ್ಕೆಲ್ಲ ಕಡಿವಾಣ ರೀತಿಯಲ್ಲಿ ಶಾಂತಿಯಿಂದ ನೆಮ್ಮದಿಯಿಂದ ಬದುಕುವಂಥ ಸಮಾಜ ಎಲ್ಲರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಕೆ ಮಾಡ್ತಾರೆ. ಒಬ್ಬ ವ್ಯಕ್ತಿ ಆಗಿದ್ದು ವಿದ್ಯಾವಂತ ಅವರು ಲೆಕ್ಚರರ್, ಒಬ್ಬ ವ್ಯಕ್ತಿ ಆಗಿದ್ದು ಕೂಡ ಇವತ್ತು ನಾವು ಇಲ್ಲಿ ಒಂದೊಂದು ದಿವಸ ರಾಜ್ಯ, ಜಿಲ್ಲೆ, ರಾಜ್ಯ ಅವರ ಸ್ಲೋಗನಿಗೆ ಹಾಗಾಗಿ ಇವರು ಅಳಿಲ ಸೇವೆ ಮಾಡ್ತಾ ಇದ್ದಾರೆ. ರಾಮಾಯಣ ಕಾಲದಲ್ಲಿ ರಾಮನಿಗೆ ಪ್ರಿಯವಾದದ್ದು ಅಳಿಲಿನ ಸೇವೆ. ಹಾಗೆ ಈ ರಾಮಾಂಜಿಯವರ ಸೇವೆ ಇಡೀ ಜಗತ್ತಿಗೆ ಮಾರ್ಗದರ್ಶನ ನೀಡಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ರಾಮಾಂಜಿಯವರು ಇವತ್ತು ವಿಶ್ವ ಶಾಂತಿಗೋಸ್ಕರ ಮೌನ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಎಲ್ಲರೂ ಇದಕ್ಕೆ ಸಹಮತವನ್ನು ಕೊಡಬೇಕು. ಯಾಕೆಂತಂದರೆ ಎಲ್ಲರಿಗೂ ಬೇಕಾಗುವಂಥದ್ದು ಶಾಂತಿ. ಈ ನೆಲೆಯಲ್ಲಿ ಒಬ್ಬ ಕಲಾವಿದ ಈ ರೀತಿಯ ಒಂದು ಮೌನ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ಬಹಳ ಒಳ್ಳೆಯದು. ಯಾಕೆಂತಂದರೆ ಎಲ್ಲರೂ ಇನ್ನು ಮುಂದೆ ತಿಳಿದುಕೊಂಡು ನಮಗೆ ಯುದ್ಧ ಬೇಡ, ಶಾಂತಿ ನೆಲೆಸಬೇಕು, ಜಗತ್ತು ಶಾಂತವಾಗಿರಬೇಕು, ನಾವೆಲ್ಲರೂ ಒಗ್ಗಟ್ಟಿನಿಂದ ಬದುಕಬೇಕು ಅನ್ನುವಂಥದ್ದು ಇವರ ಆಶಯ. ಈ ನಿಟ್ಟಿನಲ್ಲಿ ಅವನ ಪ್ರತಿಭಟನೆ ವಿಶ್ವ ಮಟ್ಟಕ್ಕೆ ವ್ಯಾಪಿಸಲಿ.